ರೋಡ್ ಮೇಲೆ ಕಷ್ಟಪಟ್ಟು ಬಾಳಕ್ಕೂ ಬಿಡ್ತಾ ಇಲ್ಲ. ಹೆಂಗ್ಯೋ ನಮ್ಗೆ ಇದೇ ಜೀವನ, ಬೇರೆ ಎಲ್ಲ ನಮಗೆ. ನಮ್ಮ ಬಾಯಿಗೆ ಮಣ್ಣಾಕ್ತಾರೆ. ಹೆಂಗ್ಯೋ ಕಷ್ಟಪಟ್ಟು ಬದುಕ್ತೀವಿ, ಇದನ್ನು ಹಾಳು ಮಾಡ್ತಾರೆ ಪೊಲೀಸವರು. ನಾವೇನು ಕಳ್ತನ ಮಾಡ್ತೀವ, ಏನು ಮಾಡ್ತೀವಿ ಸರ್? ನಾವು ಕಷ್ಟಪಡ್ತೀವಿ ಅಷ್ಟೇ. ನಮ್ಮನ್ನ ಕಷ್ಟಪಟ್ಟು ತಿನ್ನೋಕ್ಕೂ ಬಿಡಲ್ಲ, ಓಡಿಸ್ತಾನೆ ಇರ್ತಾರೆ, ಎಲ್ಲ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಬಿಡಲ್ಲ ಆದರೆ ಎಲ್ಲಿ ಹೋಗ್ಬೇಕು ಹೇಳಿ? ಸೈಡಲ್ಲಿ ಇಲ್ಲ, ಸೈಡಲ್ಲಿ ಇದ್ರೂ ಬಿಡಲ್ಲ. ಒಂದು ಬಿಸಿಗೆ 4-5 ಸಲ ಬರ್ತಾರೆ, ಎಲ್ಲ ಎತ್ಕೊಂಡು ಹೋಗ್ತಾರೆ. ಏನು ಮಾಡೋದು ಹೇಳಿ? ಇಲ್ಲ ನಾವು ಹೋಗಿ ಎಲ್ಲನ ದುಡಿಯೋಕ್ಕಾಗುತ್ತಾ? ನಾವು ಇದ್ರನ್ನ ನಂಬಿ ತುಂಬ ಸಾಲ ಮಾಡಿದ್ವಿ, ಹೆಂಗೆ ತೀರಿಸ್ಬೇಕು? ಏನು ಮಕ್ಕಳಿದ್ರೆ ದುಡ್ದು ಹಾಕ್ತಾರೆ, ಎಲ್ಲ ಮದುವೆ ಮಾಡ್ಕೊಂಡು ಹೋಗ್ಬಿಟ್ರು. ನಾವು ಯಾರು ಇಲ್ಲ, ಇದನ್ನ ಮಾಡಿದ್ರೆ ನಮಗೆ ಊಟ ಅದನ್ನು ಇಲ್ದಿರ ಮಾಡ್ತಾರೆ ಮೇಡಮ್. ಏನು ಮಾಡಬೇಕು? ಅದೇ ನೋಡಿ, ಹೆಂಗೋ ಒಂದು ಕಷ್ಟಪಟ್ಟು ರೋಡಲ್ಲಿ ನಾವು ಕುತ್ಕೊಂಡು ತಿಂತೀವಿ. ನಾವೇನು ಕಳ್ತನ ಮಾಡ್ತೀವ? ಇಲ್ಲ ಯಾರಿಗಾನ ಏನೋ ಮೋಸ ಮಾಡ್ತೀವ? ಕಷ್ಟ ಮಾಡಿ ತಿನ್ನೋರಿಗೆ ಯಾಕೆ ಹೊಟ್ಟೆ ಮೇಲೆ ಹುಟ್ಟಿವಿ? ಅದೇ ನೋಡಿ ಮೇಡಮ್. ಇಲ್ಲ ಇವ್ರು ಏನನ್ನ ದುಡ್ಡು ಕೊಟ್ಟು ನಮ್ಮನ್ನ ನೋಡ್ತಾರ? ಇಲ್ಲ ನಾವು ತಾನೇ ಕಷ್ಟಪಟ್ಟು ತಿಂತೀವಿ. ಒಂದಿನೂ ಏನು ನೋಡಲ್ಲ, ಕಷ್ಟಪಡೋಕ್ಕೂ ಬಿಡಲ್ಲ. ಹಿಂಗಿದ್ರೆ ಹೆಂಗೆ ನಾವು ಬಾಳಬೇಕು? ಇದ್ರೂ ಬಿಡಲ್ಲ, ಸೈಡಲ್ಲಿ ಇದ್ರೂ ಬಿಡಲ್ಲ. ಇನ್ನು ನಾವು ಹೆಂಗೆ ಬದುಕಬೇಕು? ಅದೇ ಅದೇ ಇನ್ನು ನಾವು ಹೆಂಗೆ ಬಾಳ್ಬೇಕು ಹೇಳಿ? 3 ಜನ ಮೇಡಮ್. ನಾವು ನಮ್ಗೆ ಗೊತ್ತಾಗಿದ್ದಿಂದ 25 ವರ್ಷದಿಂದ ನಾವು ಇದೇ ಕೆಲಸ ಮಾಡೋದು. ನಮ್ಮ ತಾಯಿಯವರೆಲ್ಲ ಫಸ್ಟ್ ಇದೇ ಮಾಡ್ತಾ ಇದ್ದಿದ್ದು, ನಮಗೆ ಗೊತ್ತಿದೆ. ಸರ್ಕಾರಿಗೆ ಬಡವ್ರು ಹೋಟೆಲ್ ಯಾಕೆ ಹೊಡಿತೀರಾ? ನಾವು ಕಷ್ಟಪಟ್ಟು ತಿಂತೀವಿ, ನಾವೇನು ಕಳ್ತನ ಮಾಡ್ತಾ ಇಲ್ಲಲ್ಲ. ಅವ್ರನ್ನ ಹೋಗಿ ಮಾಡಬೇಕು. ಕಷ್ಟಪಡೋರು ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ ಅಂತ ನಾವು ಕೇಳ್ತೀವಿ, ಬೇರೆ ಏನಿಲ್ಲ ಮೇಡಮ್. ನಾವೇನು ನಿಮ್ಮನ್ನು ಬೇರೆ ಏನು ಕೇಳ್ತಾ ಇಲ್ಲ. ಕಷ್ಟಪಡೋರನ್ನ ಬಿಡಿ, ಬಾಲಾಗಿ ಬಿಡಿ. ಏನು ಮಾಡ್ತಾ ಇಲ್ಲ, ಹೊಡೆದಾಕ್ಬಿಟ್ರು. ಅಂಗಡಿ ಇರೋಗನ ಪರವಾಗಿಲ್ಲ, ಅದನ್ನ ಹಾಳು ಮಾಡಿಬಿಟ್ರು. ಅದೇ ಪಾರ್ಕಿಂಗ್ ಬಿಟ್ಟಿದ್ದಾರೆ, ಇದರಿಂದ ಅವ್ರಿಗೇನು ಲಾಭ? ಇವಾಗ ಇದರಿಂದ ಬಡವ್ರು ಎಷ್ಟು ಜನ ಬದುಕಿದ್ರು. ಇವಾಗ ಸುಮ್ಮನೆ ಹೊಡೆದಾಕ್ಬಿಟ್ಟು ಪಾರ್ಕಿಂಗ್, ಬಾತ್ರೂಮ್ ಮುಚ್ಚ ಎಲ್ಲ ಉಯ್ತಾರೆ. ಇದೆಲ್ಲ ಗೆಲೀಜು ಕಾಣಲ್ವಾ ಗೌರ್ಮೆಂಟಿಗೆ? ಅದೇ ನಾವು ಕೇಳ್ತಾ ಇರೋದು. ಏನು ಹೇಳ್ತಾ ಇಲ್ಲ ಮೇಡಮ್, ಅಂಗಡಿಗಳು ಮಾಡ್ತಾ ಇಲ್ಲ. ಹೊಡೆದಾಕಿರೋ ಅಂಗಡಿಗಳಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡೋಕೆ ಬಿಡ್ತಾ ಇಲ್ಲ. ಎಷ್ಟಿಗೆ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ, ಅವಾಗೂ ಬಿಡ್ತಾ ಇಲ್ಲ. ಒಂದು ದಿವಸಕ್ಕೆ 5 ಸಲ 10 ಎಲ್ಲ ಎತ್ಕೊಂಡು ಹೋಗ್ತಾರೆ. ಬಂದು ಸ್ಕೇಲ್ ಹೋಗಿ ಎತ್ಕೊಂಡು ಹೋಗ್ತಾರೆ, ತಟ್ಟೆ ಎತ್ಕೊಂಡು ಹೋಗ್ತಾರೆ. ಹೆಂಗೆ ಮಾಡೋದು? ಬದುಕೋದು ಹೆಂಗೆ? ನಾವು ಮಾಡಬಾರ್ದು, ಫುಟ್ಪಾತಲ್ಲಿ ವ್ಯಾಪಾರ ಮಾಡಬಾರ್ದು. ಅಂದರೆ ನಾವು ಎಲ್ಲಿ ಹೋಗ್ಬೇಕು ಇನ್ನು ಹೇಳಿ? ನಮಗೆ ಇದೇ ಗೊತ್ತಿದ್ದು, ಬೇರೆ ನಮಗೆ ಗೊತ್ತಿಲ್ಲ. ನಾವು ಹುಟ್ಟಿದಿಂದ ನಮಗೆ ಗೊತ್ತಿದ್ದರಿಂದ ಇದೇ ವ್ಯಾಪಾರ ನಮಗೆ. ತಿರ್ಗಾ ಇವಾಗ ನಾವು ಹೋಗಿ ಕಷ್ಟಪಡೋಕೆ ನಮಗೆ ಗೊತ್ತಿಲ್ಲ, ಎಲ್ಲಿ ಹೋಗಿ ಕೆಲಸ ಕೇಳೋದು ಮೇಡಮ್ ನಾವು? ಅದೇ ಯಾಕೆ ಬಡವ್ರು ಹೊಟ್ಟೆ ಮೇಲೆ ಹೊಡಿತೀರಾ? ಕಷ್ಟಪಡೋರನ್ನ ಬಿಡಿ. ನಮ್ಮಿಂದ ನಿಮ್ಗೇನು ತೊಂದರೆ ಆಗಿದೆ ಇಲ್ವಾ? ನಿಮ್ಮನ್ನು ನಾವು ಏನು ಕೇಳ್ತಾ ಇಲ್ಲ. ನಮ್ಮ ಕಷ್ಟಪಡ್ತೀವ, ನಮಗೆ ಬಿಡಿ. ಫುಟ್ಪಾತ್ ಬಿತ್ಕೊಡಿ, ಎಲ್ಲನ ಸೈಡಲ್ಲಿ ನಾವು ಜೀವನ ಮಾಡ್ತೀವಿ. ನಮಗೆ ಮಕ್ಳು ಮರಿ ಯಾರು ಇದ್ರೂ ನಾವು ಹೋಗೋಕ್ಕಾಗಲ್ಲ. ವಯಸ್ಸಾದ ಕಾಲದಲ್ಲಿ ನಾವೇ ಊಟ ಮಾಡಬೇಕು ಕಷ್ಟಪಟ್ಟು. ಕಷ್ಟಪಡೋರನ್ನ ಬಿಡಿ ಅಂತೀವಿ, ಬೇರೆ ಏನಕ್ಕೆ ಎಲ್ಲ. ದಿನಕ್ಕೇನು 1,000-2,000 ದುಡಿತೀವಿ. 1,000-2,000 ಅದನ್ನು ಬಿಡ್ತಾ ಇಲ್ಲ ಮೇಡಮ್. ನಿಮಗೆ ಸಾಲ ಮಾಡಿ ಹಾಕ್ತೀವಿ. ಏನೋ ಒಂದು 500 ರೂಪಾಯಿ ಸಿಕ್ಕಿದ್ರೆ ಮನೆಗೆ ಆಗುತ್ತೆ, ಬಾಡಿಗೆ ಕಟ್ಟಬೇಕು, ಮನೆಗೆ ನೋಡಬೇಕು ಅಂತ. ಅದನ್ನು ಹಾಳು ಮಾಡ್ತಾರೆ. ಹೆಂಗೆ ಮೇಡಮ್ ಬದುಕೋದು ಹೇಳಿ? ಬಡವ್ರನ್ನ ಬಿಡಿ, ಬದುಕಕ್ಕೆ ಬಿಡಿ. ಇಲ್ಲ ನಿಮ್ಮ ಕೈಲಾಗಿಲ್ಲ, ಎಲ್ಲರಿಗೆ ಏನಾನ ವಿಷ ಕೊಟ್ಟು ಸಾಯಿಸ್ಬಿಡಿ, ಪರವಾಗಿಲ್ಲ. ಹಂಗನ ನಿಮ್ಮದೇ ಹೋಗ್ಬೋದಿಲ್ವ?